ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಅರಿಯಾದ್ನ ಅಜ್ಜಿಗೆ ಅವಳೇ ಒಂದು ಕಾರ್ಡ್ ರೆಡಿ ಮಾಡಿದ್ಲು. ಸೊ ಆ ಕಾರ್ಡ್ನ ತೊಗೊಂಡು ಕೂಡ ಬಂದಿದ್ಲು, ಬಟ್ ಬಂದ ತಕ್ಷಣ ಕೊಡೋದೇ ಮರ್ತೋಗ್ಬಿಟ್ಟಿದ್ದಾಳೆ. ಇವಾಗ ಜ್ಞಾಪಿಸ್ಕೊಂಡು ಆ ಕಾರ್ಡ್ನ ಕೊಡ್ತಾ ಇದ್ದಾಳೆ. ಆಮೇಲೆ ನಮ್ಮ ಮನೆ ಹತ್ರ ಒಂದು 4-5 ಕ್ಯೂಟ್ ಪಪ್ಪೀಸ್ ಇದೆ, ಬ್ಲ್ಯಾಕ್ ಕಲರು. ಅರಿಯಾದ್ನಾಗ ಒಳ್ಳೆ ಟೈಮ್ ಪಾಸ್. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅವುಗಳನ್ನ ನೋಡ್ಕೊಂಡು ಬರ್ತಾಳೆ ಡೈಲಿ. ಅದಾದ ನಂತರ ಮತ್ತೆ ನಾವು ಶಾಪಿಂಗ್ ಹೊರಟ್ವಿ. ಎಷ್ಟೇ ಶಾಪಿಂಗ್ ಮುಗಿದಿದೆ ಅಂದ್ರೂ ಮುಗಿಯೋದೇ ಇಲ್ಲ. ಸೊ ಇವತ್ತು BScಗೆ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಮ್ಯಾಂಗೋ ಜ್ಯೂಸ್ ಕುಡಿಬೇಕು ಅಂತ ಮಗಳು ಹೇಳಿದ್ಲು. ಸೊ ಮ್ಯಾಂಗೋ ಜ್ಯೂಸ್ ಅವಳಿಗೆ ಕೊಡಿಸಿ BScನಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅರಿಯಾದ್ನಾಗೂ ಸ್ವಲ್ಪ ಬಟ್ಟೆಗಳೆಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು BSc ಎದುರುಗಡೆ ಈ ರೀತಿ ಬಲೂನ್ಸ್ ಎಲ್ಲ ಇಟ್ಟಿದ್ರು, ಲೈಟ್ ಬಲೂನ್ಸು. ಸೊ ಅರಿಯಾದ್ನ ಸುಮ್ಮನೆ ಇರ್ತಾಳ, ಬೇಕು ಅಂತ ಹೇಳಿದ್ಲು. ಸೊ ಅವಳಿಗೊಂದು ಲೈಟ್ ಬಲೂನ್ ತೆಕ್ಕೊಟ್ವಿ. ಅಲ್ಲಿಂದ ರಾಮಣ್ಕೋ ಸರ್ಕಲ್ ಹತ್ರ ನಾವು ಬಾಬಣ್ಣನವರ್ ಪಾನಿಪುರಿ ಸೆಂಟ್ರಿಗೆ ಬಂದ್ವಿ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಪಾನಿಪುರಿ ಫಸ್ಟ್ ನಾನು ತಿಂದಿದ್ದು ಲೈಫಲ್ಲಿ. ಇಲ್ಲಿ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಪಾನಿಗೆ ಒಂದು ಫಿಲ್ಟರ್ ಥರ ಇಟ್ಬಿಟ್ಟಿದ್ದಾರೆ, ಬೇಕಾದವರು ಪಾನಿನ ತೊಗೊಂಡು ಕುಡಿಬೋದು. ಸೊ ಇಲ್ಲಿ ಮಸಾಲೆ ಪುರಿ ಸಖತ್ತಾಗಿರುತ್ತೆ. ನಾವು ಮಸಾಲೆ ಪುರಿ, ಸೇವ್ ಪುರಿ ಎಲ್ಲ ತಿಂದ್ವಿ. ಆಮೇಲೆ ಅಲ್ಲಿ ಪಕ್ಕನೇ ಒಂದು ಸ್ವೀಟ್ ಶಾಪ್ ಇದೆ, ಕಚೋರಿ ಶಾಪು. ಅಲ್ಲಿ ತುಪ್ಪದ ಜಿಲೇಬಿ ಮಾಡ್ತಾರೆ. ಯಾರೆಲ್ಲ ದಾವಣಗೆರೆಯಲ್ಲಿ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿ ರಸಮಲೈ ಮತ್ತು ತುಪ್ಪದ ಜಿಲೇಬಿ ತಿಂದು ನಾವು ಮನೆಗೆ ಹೊರಟ್ವಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.